ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ 7. ಮೇ 10ನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಅಂದರೆ ನಮ್ಮ ಮನಸ್ಸಿಗೆ ಏನು ಬರುತ್ತೆ? ಬೆಳ್ಳಿ ತಗೋಬೇಕು, ಚಿನ್ನ ತಗೋಬೇಕು, ನಮ್ಮ ಕೈಯಲ್ಲಿ ಎಲ್ಲ ಆಗುತ್ತೆ, ಯಾರ ಹತ್ರ ದುಡ್ಡಿರುತ್ತೋ ಅವ್ರು ತಗೋತಾರೆ, ಈ ಥರ ಎಲ್ಲ ಆಲೋಚನೆಗಳು ಬರುತ್ತೆ ಅಲ್ವಾ? ಆದರೆ ಈ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ತಗೊಳ್ಳಿ ಅಂತ ಯಾರೂ ಎಲ್ಲೂ ಹೇಳಿಲ್ಲ. ಆ್ಯಕ್ಚುಲಿ ಇನ್ನೂ ತಗೊಳ್ಳೋದು ತಪ್ಪು. ಯಾಕೆಂದರೆ ದೊಡ್ಡವರು ಆಗಿನ ಕಾಲದಲ್ಲಿ ಹೇಳಿದ್ದೇನು ಅಂದರೆ, ಅಕ್ಷಯ ತೃತೀಯ ದಿನ ಅಬಂಡೆನ್ಸ್ನ ನಾವು ಅಟ್ರ್ಯಾಕ್ಟ್ ಮಾಡಬೇಕು ಅಂತ. ಅದನ್ನು ಜನ ತಪ್ಪಾಗಿ ತಿಳ್ಕೊಂಡು ಅಬಂಡೆನ್ಸ್ ಅಂದ್ರೇ ಬೆಳ್ಳಿ ಚಿನ್ನ, ಅಂದರೆ ನಾವು ಚಿನ್ನ ಬೆಳ್ಳಿನ ತೊಗೊಂಬಿಟ್ರೆ ಅದು ನಮ್ಮ ಲೈಫಲ್ಲಿ ಅಬಂಡೆಂಟಾಗಿ ಬರುತ್ತೆ ಅಂತ ತಪ್ಪಾಗಿ ತಿಳ್ಕೊಂಡು ಅದನ್ನು ತಗೊಳ್ಳೋಕೆ ಶುರು ಮಾಡಿದ್ರು. 10 ಜನ ತಗೊಳ್ಳೋದು ನೋಡಿ 100 ಜನ ತಗೊಳ್ಳೋಕೆ ಶುರು ಮಾಡಿದ್ರು. 100 ಜನ ತಗೊಳ್ಳೋದು ನೋಡಿ ಕೋಟ್ಯಾನುಗಟ್ಟಲೆ ಜನ ತಗೊಳ್ಳೋದನ್ನು ಶುರು ಮಾಡ್ಕೊಂಡಿದ್ದಾರೆ. ಆದರೆ ಯಾರೂ ಎಲ್ಲೂ ಹೇಳಿಲ್ಲ, ನೀವು ಚಿಂತೆ ಮಾಡಬೇಡಿ, ನಮ್ಮ ಕೈಯಲ್ಲಿ ದುಡ್ಡಿಲ್ಲ, ನಾವು ಚಿನ್ನ ಬೆಳ್ಳಿ ತಗೊಳ್ಳೋಕ್ಕಾಗಲಿಲ್ಲ ಅಂತ ವರಿ ಮಾಡ್ಕೋಬೇಡಿ. ಅವತ್ತೇನು ಮಾಡಬೇಕು ಅಂತ ನಾನು ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಅದಕ್ಕೂ ಮುಂಚೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಅಕ್ಷಯ ತೃತೀಯದ ಶುಭಾಶಯಗಳು ಸ್ನೇಹಿತರೆ. ಈ ಅಕ್ಷಯ ತೃತೀಯಗೆ ತುಂಬ ವಿಶೇಷಗಳಿದೆ ಸ್ನೇಹಿತರೆ. ಅದೇನೆಂದರೆ, ಈ ತ್ರೇತಾಯುಗ ಶುರುವಾಗಿದ್ದೇ ಈ ದಿನ. ಶ್ರೀಕೃಷ್ಣನ ಸಹೋದರನಾದ ಬಲರಾಮ ಜನ್ಮಿಸಿದ್ದು ಕೂಡ ಆ ದಿನವೇ, ಅಕ್ಷಯ ತೃತೀಯ ದಿನ. ಮತ್ತು ಪಾಂಡವರು ಅರಣ್ಯವಾಸದಲ್ಲಿದ್ದಾಗ ಅವರಿಗೆ ಶ್ರೀಕೃಷ್ಣ ಅಕ್ಷಯ ಪಾತ್ರವನ್ನು ಕೊಟ್ಟಿದ್ದು ಕೂಡ ಇದೇ ದಿನವೇ, ಅಕ್ಷಯ ತೃತೀಯ ದಿನ. ಹಾಗೆ ದ್ರೌಪದಿಗೆ ವಸ್ತ್ರಾಭರಣ ಆಗೋ ಟೈಮಲ್ಲಿ ಶ್ರೀಕೃಷ್ಣ ತನ್ನ ಸೀರೆಯನ್ನು ಕೊಟ್ಟಿದ್ದು, ಅಕ್ಷಯವಾಗಿ ಸೀರೆಯನ್ನು ಕೊಟ್ಟಿದ್ದು, ಅಂದರೆ ಎಂಡ್ಲೆಸ್ ಆಗಿ ಬರ್ತಾನೆ ಇತ್ತಲ್ವ, ಆ ರೀತಿ ಸೀರೆ ಕೊಟ್ಟಿದ್ದು ಕೂಡ ಇದೇ ದಿನವೇ. ಅಷ್ಟೇ ಅಲ್ಲದೆ ಮಹಾಭಾರತ ಕಾವ್ಯವನ್ನು ವೇದವ್ಯಾಸರು ವಿನಾಯಕನ ಕೈಯಲ್ಲಿ, ಗಣೇಶನ ಕೈಯಲ್ಲಿ ಬರೆಸಿದ್ದು ಕೂಡ ಈ ಅಕ್ಷಯ ತೃತೀಯ ದಿನವೇ. ಶಿವನ ಜಟಾಜಟೆಯಿಂದ ಗಂಗೆ ಭೂಲೋಕಕ್ಕೆ ಇಳಿದು ಬಂದಿದ್ದು ಕೂಡ, ಹಾಗೆ ಅನ್ನಪೂರ್ಣಾದೇವಿ ಹುಟ್ಟಿದ್ದು ಕೂಡ ಇದೇ ದಿನವೇ. ನಾರಾಯಣರಿಗೆ ವಿವಾಹ ಆಗಿದ್ದು ಕೂಡ ಇದೇ ದಿನವೇ. ಈ ಅಕ್ಷಯ ತೃತೀಯ ದಿನ ಇಷ್ಟೊಂದು ವಿಶೇಷತೆಗಳು ನಡೆದಿರೋದ್ರಿಂದನೇ ಈ ಅಕ್ಷಯ ತದಿಗೆಗೆ ಅಷ್ಟು ಒಂದು ಇಂಪಾರ್ಟೆನ್ಸ್ ಇದೆ. ಅಬಂಡೆನ್ಸ್ ಅಂದರೆ ಏನು ಗೊತ್ತಾ? ನಾವು ಬರೀ ಚಿನ್ನ ಬೆಳ್ಳಿನ ಕೊಂಡ್ಕೊಳ್ಳೋದಲ್ಲ, ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಮನೆ ಎಲ್ಲವನ್ನ ಸ್ವಚ್ಛವಾಗಿಟ್ಕೊಂಡು ನಮಗೆ ಬರುವಂಥ ಪಾಸಿಟಿವಿಟಿನ, ಅಬಂಡೆನ್ಸ್ನ ನಾವು ಆಹ್ವಾನ ಮಾಡಿ ನಮ್ಮ ಲೈಫ್ಗೆ, ನಮ್ಮ ಮನೆಗೆ ಆಹ್ವಾನ ಮಾಡಿ ನಾವು ಅದನ್ನು ಎಂಜಾಯ್ ಮಾಡ್ಕೊಳ್ಳೋದನ್ನೇ ಈ ಒಂದು ಅಕ್ಷಯ ತೃತೀಯದ ಒಂದು ಆ್ಯಕ್ಚುಲ್ ಮೇಯ್ನ್ ಇಂಟೆನ್ಷನ್. ಆದ್ದರಿಂದ ನಾವಿವತ್ತು ಈ ದಿನ ನಾವು ಚಿನ್ನ ಬೆಳ್ಳಿ ಕೊಂಡ್ಕೊಳ್ಳೋ ಬದಲು ಮನೆಯಲ್ಲಿ ಏನೇನಿದ್ರೆ ಒಳ್ಳೆಯದು, ಏನೇನಿದ್ರೆ ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡುತ್ತೆ, ನಮ್ಮ ಲೈಫ್ಗೆ ಸಮೃದ್ಧಿ ಅನ್ನೋದು ತಗೊಂಡು ಬರುತ್ತೆ, ಅಂಥದ್ದನ್ನು ಖರೀದಿ ಮಾಡ್ಕೋಬೋದು. ಏನೂ ಖರೀದಿ ಮಾಡಿಲ್ಲ ಅಂದರೂ ಸುಮ್ಮನೆ ನಿಮ್ಮ ಹತ್ರ ಇರೋ ಯಾವುದೋ ಒಂದು ಹಿಡಿಯಷ್ಟು ಒಂದು ಅಕ್ಕಿ ಕೂಡ ನೀವು ದಾನ ಮಾಡಿದ್ರೂ ಸಾಕು. ದಾನ ಮಾಡಿದಷ್ಟು ಕೂಡ ನಿಮಗೆ ನಿಮ್ಮ ಅಕ್ಷಯ ಪಾತ್ರೆ, ಅಂದರೆ ನಿಮ್ಮ ಲೈಫಲ್ಲಿರುವಂಥ ಯಾವುದರಲ್ಲಿ ಅಬಂಡೆನ್ಸ್ ಕೊರತೆ ಆಗಿದೆಯೋ ಅದು ನಿಮ್ಮ ಲೈಫ್ಗೆ ಬರುತ್ತೆ. ಇವತ್ತಿನ ದಿನ ನೀವೇನು ಮಾಡಿ ಅಂದರೆ, ಕಲ್ಲುಪ್ಪು ತಗೊಂಡು ಬನ್ನಿ. ಅಕ್ಷಯ ತೃತೀಯ ದಿನ ಕಲ್ಲುಪ್ಪು ಹೊಸ ಪ್ಯಾಕೆಟೇ ತಗೊಂಡು ಬಂದು ನೀವು ಮನೆ ಒರೆಸೋವಾಗ ಅದರಲ್ಲಿ ಸ್ವಲ್ಪ ಹಾಕಿ ಮನೆ ಒರೆಸ್ಕೊಳ್ಳಿ. ಆಗ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ, ಅದು ಅಬಂಡೆನ್ಸ್ನ ತರುತ್ತೆ. ಮತ್ತು ನಿಮ್ಮಲ್ಲಿ ಏನಾದರೂ ನೆಗೆಟಿವಿಟಿ ಇದೆ, ಯಾರ್ದಾದ್ರೂ ನೆಗೆಟಿವ್ ಕಣ್ಣು ಬಿದ್ದಿದೆ ಅಂದಿದ್ರೆ ಸ್ನಾನ ಮಾಡುವಾಗ ಸ್ವಲ್ಪ ಆ ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡಿ. ಅಥವಾ ನಿಮಗೇನಾದರೂ ಮ್ಯಾನಿಫೆಸ್ಟೇಷನ್ಸ್ ಇದೆ ಅಂದರೆ ಆ ಕಲ್ಲುಪ್ಪನ್ನು 2 ಕೈಯಲ್ಲಿ ಹಿಡ್ಕೊಂಡು ಒಂದು ಹಿಡಿಯಷ್ಟು ಕಣ್ಣು ಮುಚ್ಕೊಂಡು ನಿಮಗೇನು ಗೋಲ್ಸ್ ಇದೆ, ಡಿಸೈರ್ಸ್ ಇದೆ, ಅದನ್ನು ಇವತ್ತಿನ ದಿನ, ಈ ಅಕ್ಷಯ ತೃತೀಯ ದಿನ ನೀವು ಅಂದ್ಕೊಂಡ್ರೆ ಪಾಸಿಟಿವ್ ಆಗಿ ಆಲ್ರೆಡಿ ನಡೆದಿರೋ ಥರ ಅಂದ್ಕೊಂಡು ಆಮೇಲೆ ಆ ಕಲ್ಲುಪ್ಪನ್ನು ಹರಿಯೋ ನೀರಲ್ಲಿ ಬಿಡಬೇಕು. ನಾವಿಲ್ಲಿ ಸಿಟೀಲಿ ಹರಿಯೋ ನೀರನ್ನು ತೊಗೊಂಡು ಬರೋಕ್ಕಾಗಲ್ವಲ್ಲ, ಅಥವಾ ನಾವು ಹೋಗೋಕ್ಕಾಗಲ್ಲ. ಹಾಗೆ ನಿಮ್ಮ ಸಿಂಕಲ್ಲೇ ಹಾಕಿಬಿಟ್ಟು ನೀರು ಬಿಟ್ಬಿಟ್ಟು ಕೈ ತೊಳ್ಕೊಂಬಿಡಿ. ಆಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ನು ಖಂಡಿತ ಆಗುತ್ತೆ. ಯಾಕೆಂದರೆ ಅಕ್ಷಯ ತೃತೀಯ ಅಂದ್ರೇ ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡೋ ದಿನ. ಆದ್ದರಿಂದ ನೀವು ಈ ಕಲ್ಲುಪ್ಪು ಮೂಲಕ ನಿಮ್ಮ ಡಿಸೈರ್ಸ್ನ, ನಿಮ್ಮ ವಿಷಸ್ನ ಅಟ್ರ್ಯಾಕ್ಟ್ ಮಾಡ್ಕೋಬೋದು ನಿಮ್ಮ ಲೈಫ್ಗೆ. ಇದು ಒಂದು.
ಇನ್ನೂ ಒಂದೇನು ಅಂದರೆ ಬೇ ಲೀಫ್ ಅಂದರೆ ಲವಂಗದ ಎಲೆ, ಬಿರಿಯಾನಿ ಎಲೆ ಅಂತೀವಲ್ಲ ಅದು. ಹಸಿದಾದರೂ ಪರವಾಗಿಲ್ಲ, ಒಣಗಿರೋದಾದರೂ ಪರವಾಗಿಲ್ಲ, ಆದರೆ ಎಲ್ಲೂ ಕಟ್ಟಾಗಿರಬಾರ್ದು, ಫೋಲ್ಡ್ ಆಗಿರಬಾರ್ದು, ನೀಟಾಗಿರೋವಂಥ ಎಲೆನ ತಗೊಳ್ಳಿ. ಅದನ್ನು ತಗೊಂಡು ಕೂಡ ನೀವು ಅದನ್ನು ನಿಮ್ಮ ದೇವರ ಮನೆಯಲ್ಲಿ ಕೂತ್ಕೊಂಡು ದೀಪವನ್ನು ನೋಡ್ತಾ ನಿಮ್ಮ ಏನಿದೆ ನಿಮ್ಮ ಗೋಲ್ಸು, ವಿಷಸ್, ಆಸೆಗಳು, ಇದೆಲ್ಲ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಅಂದ್ಕೊಂಡಾಗ ಆ ಎನರ್ಜಿ, ಪಾಸಿಟಿವ್ ಎನರ್ಜಿ ಏನಿದೆ, ಆ ದೀಪದ ಎನರ್ಜಿ ಕೂಡ ಅದಕ್ಕೆ ಸೇರಿಕೊಂಡಿರುತ್ತೆ, ನಿಮ್ಮ ಒಂದು ಇಂಟೆನ್ಷನ್ ಕೂಡ ಅದಕ್ಕೆ ಸೇರಿಕೊಂಡಿರುತ್ತೆ. ಆ ಒಂದು ಎಲೆನ ಆಮೇಲೆ ತುಂಬ ಎನರ್ಜೈಸ್ ಆಗಿರುತ್ತೆ. ಅದನ್ನು ಇದರ ನಿಮ್ಮ ದಿಂಬು ಕೆಳಗೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಫೋನ್ ಕೇಸ್ ಒಳಗೆ ಇಟ್ಕೊಳ್ಳಿ, ಅಥವಾ ನಿಮ್ಮ ವಾಲೆಟ್, ಪರ್ಸು ಎಲ್ಲಾದರೂ ಇಟ್ಕೊಳ್ಳಿ. ಅದು ಇನ್ನಷ್ಟು ಅಬಂಡೆನ್ಸ್ನ ತರುತ್ತೆ. ಆಮೇಲೆ ನಿಮ್ಮ ದೀಪದಲ್ಲಿ 1-2 ಲವಂಗಗಳನ್ನು ಹಾಕಿ, ಅದು ಕೂಡ ಆ ಸುವಾಸನೆಯಿಂದ ಕೂಡ ಇನ್ನಷ್ಟು ಅಬಂಡೆನ್ಸ್ನ ಎಳೆಯುತ್ತೆ ನಮ್ಮ ಮನೆಯಲ್ಲಿ, ಆ ಪಾಸಿಟಿವ್ ಎನರ್ಜೀಸ್ನ ಎಳ್ಕೊಳ್ಳುತ್ತೆ. ಈ ರೀತಿ ನಾವು ಸಣ್ಣ ಪುಟ್ಟ ನಮ್ಮ ಡಿಸೈರ್ಸ್ನ, ನಮ್ಮ ವಿಷಸ್ನ ನಾವು ಕೇಳ್ಕೊಂಡಾಗ ಅದು ಅಕ್ಷಯ ಪಾತ್ರೆ ಅಂದರೆ ಖಾಲಿನೇ ಆಗದೆ ಇರೋ ರೀತಿ, ನಮ್ಮ ಲೈಫಲ್ಲಿ ನಾವೇನು ಬೇಕು ಅಂತ ಕೇಳ್ಕೊತೀವೋ ಅದು ಖಾಲಿನೇ ಆಗದೆ ಇರೋ ರೀತಿ ನಮಗೆ ಬರುತ್ತೆ. ನಾವು ಎಷ್ಟು ದೃಢ ನಂಬಿಕೆಯಿಂದ ಬಲವಾಗಿ ನಂಬಿ ಮಾಡ್ತೀವೋ ಇದನ್ನೆಲ್ಲ, ಅಷ್ಟು ನಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಇಷ್ಟು ಅಲ್ಲದೆ ನೀವು ಯಾರಾದರೂ ಕಷ್ಟದಲ್ಲಿರೋರಿಗೆ ₹100 ಕೊಡಿ, ಆದರೆ ಮನಸಾರೆ ಕೊಡಿ. ಬೈಕೊಂಡು ಅಯ್ಯೋ ನನ್ನ ಹತ್ರ ಇರೋದೇ ಇಷ್ಟೇ, ಎಷ್ಟಪ್ಪ ಕೊಡೋದು, ಅಥವಾ ಸರಿ ಇವತ್ತೊಂದಿನ ಕೊಟ್ಬಿಡೋಣ, ಆ ಥರ ಎಲ್ಲ ಅಂದ್ಕೊಂಡು ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಇರೋದೇ ₹100, ₹1 ಕೊಡಿ, ಯಾರಿಗಾದರೂ ₹2 ಕೊಡಿ, ಆದರೆ ಮನಸಾರೆ ಕೊಡಿ. ನಾನು ಇದನ್ನು ಕೊಡ್ತಾ ಇದ್ದೀನಿ, ಇಷ್ಟು ದಿನ ನೀನು ನನ್ನ ಹತ್ರ ಇದ್ದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನಿವಾಗ ಇದನ್ನು ಅವ್ರ ಕಷ್ಟಕ್ಕೆ ಅಂತ ಕೊಡ್ತಾ ಇದ್ದೀನಿ, ಆದರೆ ನೀನು ಇನ್ನಷ್ಟು ನನಗೆ ಜಾಸ್ತಿ ಆಗ್ತಾ ಬರ್ತಾ ಇರ್ತೀಯ ಅಂತ ನಂಬ್ತಾ ಇದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕೊಟ್ಟಾಗ ಆ ಹಣ ಅನ್ನೋದೇನಿದೆ ನಿಮಗೆ ಇನ್ನಷ್ಟು ಅಬಂಡೆಂಟಾಗಿ ನಿಮ್ಮ ಲೈಫ್ಗೆ ಬರ್ತಾ ಇರುತ್ತೆ. ಇದು ಅಲ್ಲದೆ ನಿಮಗೇನಾದರೂ ನಿಮ್ಮ ಲೈಫಲ್ಲಿ ಹಣದ ಪ್ರಾಬ್ಲಮ್ ಇದೆಯಾ, ಇವತ್ತಿನ ದಿನ ಅಂದರೆ ಅಕ್ಷಯ ತೃತೀಯದ ದಿನ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ, ₹10 ಇದೆಯಾ, 50 ಇದೆಯಾ, ಅಥವಾ ಯಾವುದು ಇಲ್ವಾ, ಚಿಲ್ಲರೆಗಳಿದೆಯಾ, ₹5 ಕಾಯಿನ್, ₹2 ಕಾಯಿನ್, ಅದನ್ನು ಕೈಯಲ್ಲಿಟ್ಕೊಂಡು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ, ಅಥವಾ ಮನಸ್ಸಲ್ಲಿ ಪಾಸಿಟಿವ್ ಅಫರ್ಮೇಷನ್ಸ್ನ ಅಂದ್ಕೊಳ್ಳಿ. ನೀನಂದರೆ ನನಗೆ ತುಂಬ ಪ್ರೀತಿ, ನಾನು ಹುಟ್ಟಿದಾಗಿಂದ ಈ ಕ್ಷಣದವರೆಗೂ ನನ್ನ ಎಲ್ಲ ಕಷ್ಟ ಸುಖಗಳಿಗೆ ನೀನು ನನ್ನ ಜೊತೆಯೇ ಇದೆಯಾ, ಇನ್ನು ಮುಂದೆ ನೀನು ನನಗೆ ಇನ್ನಷ್ಟು ಅಬಂಡೆನ್ಸ್ ತರ್ತೀಯ ಅಂತ ನಾನು ನಂಬ್ತಾ ಇದ್ದೀನಿ. ಈ ರೀತಿ ನೀವು ಪ್ರೀತಿಯಿಂದ ಅದನ್ನು ಅಂದ್ಕೊಂಡಾಗ ನಿಮ್ಮ ಅಕ್ಷಯ ಪಾತ್ರೆ ಅನ್ನೋದು ಖಂಡಿತ ಯಾವಾಗಲೂ ತುಂಬುತ್ತಾನೇ ಇರುತ್ತೆ, ಖಾಲಿನೇ ಆಗಲ್ಲ. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಪ್ರಾಬ್ಲಮ್ ಇದೆಯಾ, ರಿಲೇಷನ್ಶಿಪ್ಪಲ್ಲಿ, ನೀವು ಕೂತ್ಕೊಂಡು ನಿಮ್ಮಿಬ್ಬರ ಫೋಟೋಸ್ನ ತಗೊಂಡು ನೋಡಿಕೊಂಡು ನೀವಿಬ್ಬರು ಕಳೆದಂಥ ಒಳ್ಳೆಯ ಕ್ಷಣಗಳನ್ನು ನೆನೆಸ್ಕೊಂಡು ಅವರಿಗೆ ನಿಮ್ಮ ಮನಸ್ಸಲ್ಲೇ ನೀವು ಏನು ಹೇಳೋಕ್ಕೆ ಬಯಸಿದ್ದೀರಾ ಅದನ್ನು ಮನಸ್ಸಲ್ಲೇ ಅವರ ಕಣ್ಣಲ್ಲೇ ಆ ಫೋಟೋದಲ್ಲಿ ನೋಡಿಕೊಂಡು ಹೇಳ್ಕೊಳ್ಳಿ. ನಾವಿಬ್ಬರು ಎಷ್ಟು ಒಳ್ಳೆಯ ಕ್ಷಣಗಳನ್ನು ಕಳೆದಿದ್ದೀವಿ, ನಾವು ನಮ್ಮ ಲೈಫ್ನ ಇನ್ನಷ್ಟು 100 ಕಾಲ ನಾವು ಬದುಕಬೇಕು ಅಂದರೆ ಈ ಥರ ಡಿಸ್ಟರ್ಬೆನ್ಸ್ ನಮ್ಮಲ್ಲಿ ಇರಬಾರ್ದು. ನಾವಿಬ್ಬರು ತುಂಬ ಚೆನ್ನಾಗಿರ್ತೀವಿ, ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಒಬ್ಬರ ಕೋಪ ಬಂದಾಗ ಒಬ್ಬರು ಕಡಿಮೆ ಆಗಿ ಈ ಥರ ಅನುಸರಿಸ್ಕೊಂಡು ತುಂಬಾ ಚೆನ್ನಾಗಿ ಬಾಳ್ತೀವಿ. ಈ ಥರ ಒಂದು ಪಾಸಿಟಿವ್ ಆಗೆಲ್ಲ ಅಂದ್ಕೊಂಡಾಗ ನಿಮ್ಮ ಲೈಫಲ್ಲಿ ಪ್ರೀತಿ ಅನ್ನೋದು ನಿಮ್ಮ ಅಕ್ಷಯ ಪಾತ್ರೆಯಲ್ಲಿ ಖಾಲಿ ಅನ್ನೋದೇ ಆಗಲ್ಲ. ನೀವು ಅದು ಖಾಲಿ ಮಾಡಿದಷ್ಟು ಇನ್ನಷ್ಟು ತುಂಬ್ಕೊಂಡು ಬರ್ತಾನೇ ಇರುತ್ತೆ. ಆಮೇಲೆ ನಿಮಗೇನಾದರೂ ಜಾಬ್ ಬಗ್ಗೆ ಬೇಕಿದೆಯಾ ಅದನ್ನು ಕೂಡ ಅಂದ್ಕೊಳ್ಳಿ. ನಾನು ಇವಾಗ ಮಾಡ್ತಾ ಇರೋ ಕೆಲಸ ನನಗೆ ತುಂಬಾ ಹೆಲ್ಪ್ ಆಗಿದೆ, ಆದರೆ ನನಗಿನ್ನೂ ಆ ಕೆಲಸ ಬೇಕು, ಅದು ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಈ ಥರ ನೀವು ಪ್ರತಿಯೊಂದು ಏರಿಯಾ ಆಫ್ ಲೈಫಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಈ ಒಂದು ಹಣ ಕೈಯಲ್ಲಿಟ್ಕೊಂಡು, ಅಥವಾ ಈ ಕಲ್ಲುಪ್ಪು ಕೈಯಲ್ಲಿಟ್ಕೊಂಡು, ಅಥವಾ ಆ ಲವಂಗದ ಎಲೆ ಅಂದರೆ ಬೇ ಲೀಫು ಅದನ್ನು ಕೈಯಲ್ಲಿಟ್ಕೊಂಡು, ಅಥವಾ ಏನೂ ಇಲ್ಲ ಅಂದರೆ ನೀವು ಬರೀ ಕವಡೆ ಇರುತ್ತಲ್ವ, ಅದು ಗೋಮತಿ ಚಕ್ರ ಅಥವಾ ಲವಂಗ, ಏಲಕ್ಕಿ, ಇದರಲ್ಲಿ ಯಾವುದಾದ್ರೂ ಒಂದು ಅಥವಾ ಇವೆಲ್ಲವೂ ಸಿಕ್ಕಿದ್ರೂ ಸಾಕು. ಕೈಯಲ್ಲಿ ಹಿಡ್ಕೊಂಡು ನೀವು ಇದನ್ನೆಲ್ಲ ನಿಮ್ಮ ಮನಸ್ಸಲ್ಲಿರುವಂಥ ಡಿಸೈರ್ಸ್ ಹೇಳ್ಕೊಂಡಾಗ ನಿಮ್ಮ ಲೈಫಲ್ಲಿರುವಂಥ ಅಕ್ಷಯ ಪಾತ್ರೆಯಲ್ಲಿ ನೀವೇನು ಕೇಳ್ತೀರೋ ಅದು
ಖಾಲಿನೇ ಆಗಲ್ಲ, ತುಂಬುತ್ತಾ ಬರುತ್ತೆ. ಆದರೆ ಇದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದೇನು, ನಿಮ್ಮ ಮೈಂಡ್ಸೆಟ್ನ ಯಾವಾಗಲೂ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ನೀವು ಆಡೋ ಮಾತುಗಳಲ್ಲಿ ಪಾಸಿಟಿವ್ ಇರಲಿ, ನಿಮ್ಮ ಯೋಚನೆಗಳಲ್ಲಿ ಪಾಸಿಟಿವಿಟಿ ಇರಲಿ. ಯಾವಾಗಲೂ ನಗ್ನಗ್ತಾ, ಏನೇ ಕಷ್ಟ ಬಂದರೂ ಅದನ್ನು ನಗ್ನಗ್ತಾ ಅದನ್ನು ಕಷ್ಟ ಅಂದ್ಕೋಬೇಡಿ. ಫಸ್ಟ್ ಆಫ್ ಆಲ್ ಅದೇ ಒಂದು ನೆಗೆಟಿವ್ ವರ್ಡ್, ಕಷ್ಟ ಅಂದ್ಕೊಳ್ಳೋದೇ ಒಂದು ನೆಗೆಟಿವ್ ವರ್ಡ್. ಏನಾದರೂ ಬಂದಾಗ ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಸಿಚುವೇಶನ್ನ ಸರಿ ಮಾಡ್ಕೊಳ್ಳಿ. ನನಗೆ ಕಷ್ಟ ಬಂದುಬಿಟ್ಟಿದೆ ಅಂತ ಕುಗ್ಗಬೇಡಿ, ಬಗ್ಗಬೇಡಿ, ತಗ್ಗಬೇಡಿ. ಯಾಕೆಂದರೆ ಕಷ್ಟ ಅನ್ನೋದು ನಿಮ್ಮ ಮನಸ್ಸಲ್ಲಿ ಬಂದ್ರೇ ಅದೊಂದು ನೆಗೆಟಿವ್ ವರ್ಡ್. ಲೈಫ್ ಯಾವಾಗಲೂ ಸಂತೋಷವಾಗಿದ್ರೇ ಅದು ಸ್ವಾರಸ್ಯವಾಗಿರಲ್ಲ ಅಲ್ವಾ. ಯಾವಾಗಲೂ ಸ್ವೀಟೇ ತಿಂತಾ ಇರೋಕ್ಕಾಗಲ್ಲ. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಹುಳಿ ಎಲ್ಲವೂ ಟೇಸ್ಟ್ ಮಾಡಿದ್ರೇ ಅಲ್ವಾ ಚೆನ್ನಾಗಿರೋದು. ಈ ರೀತಿ ನಿಮ್ಮ ಸಂತೋಷವಾಗಿರೋಂಥ ಒಂದು ಲೈಫಲ್ಲಿ ಯಾವುದೋ ಒಂದು ಸಿಚುವೇಶನಿಂದ ಒಂದು ಡಿಸ್ಟರ್ಬೆನ್ಸ್ ಬಂತು ಅಂದರೆ ಅದನ್ನು ನಿಮ್ಮ ಪಾಸಿಟಿವಿಟಿಯಿಂದ, ನಿಮ್ಮ ಗ್ರ್ಯಾಟಿಟ್ಯೂಡ್ಸಿಂದ ನೀವು ಸರಿ ಮಾಡ್ಕೋಬೋದು. ಈಸಿಯಾಗಿ ನಗ್ನಗ್ತಾ ಆರಾಮಾಗಿ ಸರಿ ಮಾಡ್ಕೋಬೋದು. ಎಲ್ಲನೂ ನಿಮ್ಮ ಕೈಯಲ್ಲೇ ಇದೆ. ಸೊ ಸರಿ ಮಾಡಿಕೊಂಡು ನೀವು ಈ ಅಕ್ಷಯ ತೃತೀಯನ ಈ ರೀತಿ ಒಂದು ಪಾಸಿಟಿವಿಟಿಯಿಂದ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ನಾನು ಹೇಳಿದ್ದಕ್ಕೆ ನೀವು ಯಾವ ಚಿನ್ನ ಬೆಳ್ಳಿ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ ಅಲ್ವಾ. ಆ್ಯಕ್ಚುಲಿ ನಿಮಗೆ ಇನ್ನೂ ಜಾಸ್ತಿ ಅಬಂಡೆನ್ಸ್ ಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಏನೋ ಒಂಚೂರು ಗೋಲ್ಡ್ ಇರುತ್ತಲ್ವ, ಅಟ್ಲೀಸ್ಟ್ ಒಂದು ಕಿವಿ ಓಲೆ, ಕೈಯಲ್ಲಿರೋ ಫಿಂಗರ್ ರಿಂಗ್, ಅದನ್ನು ಕೈಯಲ್ಲಿ ಇಟ್ಕೊಂಡು ಕೂಡ ನೀವು ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಕೇಳ್ಕೊಬೋದು. ಸೊ ನೀವೇನು ದುಡ್ಡೇ ಖರ್ಚು ಮಾಡ್ದೇ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳಿಂದನೇ ನೀವು ಈ ಅಕ್ಷಯ ತೃತೀಯ ದಿನ ನಿಮಗೆ ಬೇಕಾಗಿರುವಂಥ ಅಬಂಡೆನ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ಕೋಬೋದು ನಿಮ್ಮ ಲೈಫಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಇದನ್ನು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು ಸ್ನೇಹಿತರೆ.